ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರಿಂದ ರಹಸ್ಯ ಸಭೆಯನ್ನು ನಡೆಸಲಾಗಿದೆ. 1 ಗಂಟೆ 3 ಸಚಿವರು ಚರ್ಚೆ ನಡೆಸಿದ್ದಾರೆ. ಹಾಗಾದ್ರೆ ಚರ್ಚೆಯಲ್ಲಾಗಿದ್ದೇನೆ ಕುತೂಹಲ ಹುಟ್ಟುತ್ತೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇದೆ. ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರಿಂದ ಅದಕ್ಕೂ ಮುನ್ನ ಮೀಟಿಂಗ್ ಆಗಿದೆ. ರಹಸ್ಯ ಸಭೆ. 3 ಸಚಿವರು ಒಟ್ಟಿಗೆ ಇದ್ರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸೀಕ್ರೆಟ್ ಮೀಟಿಂಗ್ ಮಾಡಿದ್ದಾರೆ. ನೋಡಿ, ಇದೇ ಸೀಕ್ರೆಟ್ ಮೀಟಿಂಗ್. ಈ ಸೀಕ್ರೆಟ್ ಮೀಟಿಂಗ್ ಮುಗಿಸಿ ಒಟ್ಟಿಗೆ ಕ್ಯಾಬಿನೆಟ್ಗೆ ಬಂದಿದ್ದಾರೆ 3 ಸಚಿವರು, ತ್ರಿಮೂರ್ತಿ ಸಚಿವರು. ಏನು ಮಾತಾಡಿದ್ರು ಹಾಗಾದ್ರೆ? ಸರಿ, ಸುಮಾರು 1 ಗಂಟೆಗಳ ಕಾಲ ರಹಸ್ಯ ಸಭೆ. 3 ಕೂಡ ಒಂದೇ ವಾಹನದಲ್ಲಿ ಅಲ್ಲಿಂದ ಹೊರಟಿದ್ದಾರೆ ನೇರವಾಗಿ ಕ್ಯಾಬಿನೆಟ್ಗೆ. 3 ಸಚಿವರು ರಹಸ್ಯ ಸಭೆಯನ್ನು ಮಾಡಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ. ನನಗೆ ಅದು ಸಬ್ಜೆಕ್ಟ್ ಗೊತ್ತಿಲ್ಲ. ಕರೆದಿದ್ರೆ ಫ್ರೀಕ್ವೆಂಟ್ಲಿ 2-3 ಬಾರಿ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಕೊಲೀಗ್ಸ್ ಜೊತೆಯಲ್ಲಿ ಚರ್ಚೆ ಮಾಡಿ ಸರ್ಕಾರದ ಕಾರ್ಯಕ್ರಮ ಇಂಪ್ಲಿಮೆಂಟೇಷನ್, ಡೆವಲಪ್ಮೆಂಟು ಮತ್ತು ನಾವು ಪಾರ್ಟಿನೂ ಸಂಘಟನೆ ಮಾಡಬೇಕಾಗುತ್ತೆ, ಸ್ಥಳೀಯ ಚುನಾವಣೆಗಳು ಬರ್ತದೆ, ಯಾವ್ಯಾವ ಉದ್ದೇಶದಿಂದ ಕರೆದಿದ್ದಾರೋ ಅಧ್ಯಕ್ಷರು ಮತ್ತು ಸಿ ಎಂ ಕರೆಯುವಂಥ ಇದನ್ನು ನಾವು ಊಹೆ ಮಾಡ್ಕೊಂಡು ಹೇಳೋವಂಥದ್ದು ಪಾಸಿಟಿವ್ ಆಗಿ ತೊಗೋಬೇಕಾಗುತ್ತೆ. ಸೊ ಕ್ಯಾಬಿನೆಟ್ ರೀಶಫಲ್ ಸಪ್ರೇಟ್, ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಕ್ಯಾಬಿನೆಟ್ ರೀಶಫಲ್ ಆದರೆ ಒಂದಷ್ಟು ಜನ ಸ್ಥಾನ ಬಿಟ್ಕೊಡ್ಬೇಕಾಗುತ್ತೆ, ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ ಅನ್ನೋವಂಥ ನಿಟ್ಟಿನಲ್ಲಿ ಏನಾದರೂ ಚರ್ಚೆಗಳ ಪಾರ್ಟಿ ಮತ್ತು ಮುಖ್ಯಮಂತ್ರಿಗೆ ಬಿಟ್ಟು ವಿಚಾರ. ಪಾರ್ಟಿ ಮತ್ತು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನ ರೀಶಫಲ್ ಮಾಡೋದು, ಕೆಲವ್ರನ್ನ ಬಿಡೋದು, ತಗೊಳ್ಳೋದು, ಖಾತೆ ಬದಲಾವಣೆ, ಅದೆಲ್ಲವೂ ಅವ್ರಿಗಿರ್ತಕ್ಕಂಥ ಅಧಿಕಾರ. ಯಾವುದೇ ಥರದ ಸಚಿವರ ಮೌಲ್ಯಪಾನ ಇಲ್ಲ. 2 ವರ್ಷ ಆದಮೇಲೆ ಮತ್ತೆ ಆಕಾಂಕ್ಷಿಗಳಿದ್ದಾಗ ಕೆಲವ್ರು ಬಿಟ್ಟುಕೊಟ್ಟು ಇನ್ನೊಬ್ರಿಗೆ ಅವಕಾಶ ಮಾಡಬೇಕು ಅನ್ನೋದು ಅದನ್ನು ಮೌಲ್ಯಮಾನದಿಂದ ಅಲ್ಲ. ಪಕ್ಷದಲ್ಲಿ ಎಲ್ಲರಿಗಿಂತ ಎಲ್ಲರೂ ಸೀನಿಯರ್ ಇರ್ತಾರೆ, ಎಲ್ಲರೂ ಅರ್ಹತೆ ಇರುತ್ತೆ. ಎಮ್ ಎಲ್ ಎ ಆದವರಿಗೆಲ್ಲ ಅವಕಾಶ ಎಲ್ರಿಗೂ ಆಸೆ ಇರುತ್ತೆ. ಆ ಥರ ಮಾಡ್ತಾರೆ. ಅದಕ್ಕೇನಿದು ಅಂಥ ವಿಶೇಷ, ಅದಕ್ಕೇನು ಕಾಂಪ್ಲಿಕೇಟೆಡ್ ಏನಿಲ್ಲ. ನಿರ್ಧಾರ ಮಾಡೋದು ಹೈಕಮಾಂಡ್ನವ್ರು ಏನು ಮಾಡ್ತಾರೆ ನಿರ್ಧಾರ ಮಾಡ್ತಾರೆ. ಯಾಕೆ ನಮ್ಗೆ ಕರಿಬಾರ್ದು ಸಿ ಎಂ ಸಾಹೇಬ್ರು? ಅಲ್ಲ ಸರ್, ಸಿ ಎಂ ಸಾಹೇಬ್ರು ಊಟಕ್ಕೆ ಕರಿಬಾರ್ದ? ಊಟಕ್ಕೆ ಕರೆದ್ರು ಊಟಕ್ಕೂ ಕ್ರಾಂತಿಗೆ ಏನು ಸಂಬಂಧ? ಏನಿಲ್ಲ, ಊಟಕ್ಕೆ ಕರೆದಿದ್ರೆ ಊಟ ಮಾಡಕ್ಕೆ ಹೋಗ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.